6th SEM BCom syllabus, Income Tax 2 for the assessment year 2020-21. Chapter 2, Capital Gains, presented by Dr. Pramila K.S. Today let us see the exemption under Section 54D. This exemption is available for compulsory acquisition of land and building by the government or any other authority, and from that money if you purchase another land and building, okay, then they can claim this exemption under Section 54D. Okay, now certain conditions are applicable. The conditions are: first one, all assessees can claim exemption under this section. Okay, actually 54 ಅಲ್ಲಿ ಹೇಳಿದೆ only individual and HUF can claim ಅಂತ ಹೇಳಿ. 54B ನಲ್ಲಿ only individual can claim ಅಂತ. But ಇದರಲ್ಲಿ all assessees, anybody can claim exemption under this section. Okay. Next, land or building which is compulsorily acquired by the government should be used for industrial purpose by the assessee at least 2 years before its acquisition. ಅಕ್ವೈರ್ ಆಗಕ್ಕೆ ಮುಂಚೆ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಈ ರೋಡ್ ಸೈಡ್ ಇಲ್ಲಿರುವಂತ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅನ್ನ, ಅಂಗಡಿಗಳನ್ನ ಅಕ್ವೈರ್ ಮಾಡ್ಬಿಟ್ಟು ರೋಡ್ ಅಗಲ ಮಾಡೋದಕ್ಕೆ ಅಂತ ಮಾಡ್ತಾರೆ. ಓಕೆ, ಆತರ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇವರು ಮಿನಿಮಮ್ ಅಕ್ವೈರ್ ಮಾಡೋಕ್ಕಿಂತ ಮೊದಲು 2 ವರ್ಷ ಅಲ್ಲಿ ಇಂಡಸ್ಟ್ರಿನ ನಡೆಸಿರ್ಬೇಕು. ಓಕೆ, ಅಲ್ಲಿ ಶಾಪ್ ಇಟ್ಕೊಂಡು ನಡೆಸಿರ್ಬೇಕು. ಆಮೇಲೆ third condition is such land or building should be a long-term capital asset or short-term capital asset. Can be either long-term or short-term. Next one, new land or building should be purchased within 3 years from the date of receipt of compensation, and such asset should be used for industrial purpose. Okay, or deposit in bank under capital gain account scheme on or before the due date. ಆಮೇಲೆ ಅಕ್ವೈರ್ ಮಾಡಿ ಬಂದಂತ ದುಡ್ಡು ಬಂದ ನಂತರದಿಂದ 3 ವರ್ಷದೊಳಗಡೆ ಇನ್ನೊಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿ ಅವ್ರ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋಕ್ಕೋಸ್ಕರ ಪರ್ಚೇಸ್ ಮಾಡಿದ್ರೆ ದೆನ್ ದೇ ಕ್ಯಾನ್ ಗೆಟ್ ದಿಸ್ ಎಕ್ಸೆಂಪ್ಷನ್. ಓಕೆ, ಅಮೌಂಟ್ ಎಷ್ಟು ಸಿಗುತ್ತೆ ಅಂತಂದ್ರೆ ಸೇಮ್ ಗ್ರಾಸ್ ಕ್ಯಾಪಿಟಲ್ ಗೇನ್ ಆರ್ ಕಾಸ್ಟ್ ಆಫ್ ನ್ಯೂ ಲ್ಯಾಂಡ್ ಆರ್ ಬಿಲ್ಡಿಂಗ್ ಪರ್ಚೇಸ್ಡ್ ವಿಚ್ ಎವರ್ ಇಸ್ ಲೆಸ್ ಪ್ಲಸ್ any amount deposited in capital gain account scheme 1988. Next, forfeiture. ಈ ಎಕ್ಸಂಪ್ಷನ್ ಕೊಟ್ಟಂತ ಎಕ್ಸಂಪ್ಷನ್ ಕ್ಯಾನ್ಸಲ್ ಆಗುತ್ತೆ, ಫರ್ಫೀಟ್ ಮಾಡ್ತಾರೆ. ಯಾವಾಗ? ಸೇಮ್ ರೂಲ್. ಓಕೆ, ಇಫ್ ನ್ಯೂ ಬಿಲ್ಡಿಂಗ್ ಆರ್ ಲ್ಯಾಂಡ್ is sold within 3 years from the date of its purchase, the earlier exempted amount capital gain becomes chargeable to tax as short-term capital gain in the previous year in which the new land and building is sold. ತಗೊಂಡ್ಬಿಟ್ಟು 3 ವರ್ಷದೊಳಗಡೆ ಮಾರಾಟ ಮಾಡ್ಬಿಟ್ರೆ ಕೊಟ್ಟಂತ ಎಕ್ಸಂಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಟ್ಯಾಕ್ಸ್ ಮಾಡ್ತಾರೆ. ಆಯ್ತಾ? ಇನ್ನ ಒಂದು ಸೇಮ್, ಅದು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಅದನ್ನ ವಿಡ್ರಾ ಮಾಡಿ ಯೂಸ್ ಮಾಡದೇನೆ ಬಿಟ್ಬಿಟ್ರೆ, ಓಕೆ, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ, ವಿತಿನ್ 3 years ಅದನ್ನ ವಿಡ್ರಾ ಮಾಡಿ ಇವರು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡ್ಬೇಕು. ಹಂಗ್ ಮಾಡಿಲ್ಲ ಅಂತಂದ್ರೆ ಅವಾಗ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ಬಿಟ್ಟು ಅದನ್ನ ಅಮೌಂಟ್ ಎಷ್ಟು ಡೆಪಾಸಿಟ್ ಮಾಡಿದ್ರೆ ಅದನ್ನ ಟ್ಯಾಕ್ಸ್ ಮಾಡ್ತಾರೆ. ಓಕೆ, ಸೊ ಫರ್ಫೀಚರು ಅಮೌಂಟು ಎಲ್ಲ ಸೇಮ್ ಇದೆ. ಕಂಡೀಷನ್ಸ್ ಒಂಚೂರು ಯಾರು ಅಪ್ಲೈ ಮಾಡ್ಬೋದು ಅದನ್ನ ನೋಡ್ಕೊಳ್ಳಿ. ಯೂಶಲ್ ಆಗಿ 6 marks ಅಲ್ಲಿ ಕೇಳ್ತಾರೆ, ವಾಟ್ ಆರ್ ದ ರೂಲ್ಸ್ ಅಪ್ಲಿಕಬಲ್ ಫಾರ್ ಅಂಡರ್ 54, 54B, 54D ಅಂತೆಲ್ಲ. ಓಕೆ, ಸೊ ತಿಳ್ಕೊಂಡಿರ್ಬೇಕು. ಓಕೆ, ನಾವ್ ಲೆಟ್ ಅಸ್ ಸಾಲ್ವ್ ಎ ಪ್ರಾಬ್ಲಮ್. In the year 2006-7, Mr. Akash purchased an agricultural land in an urban area for rupees 3 lakhs. In the year 2015-16, this land was acquired by the Urban Development Authority. He has received a compensation of rupees 12 lakhs from the authority on 1/1/2020. Compute his capital gain. If he deposits rupees 5 lakhs in capital gain account scheme. CII ಕೊಟ್ಟಿದ್ದಾರೆ 2001-2 ಕೊಟ್ಟಿದ್ದಾರೆ, ಅದು ನಮಗೆ ಬೇಕಾಗಿಲ್ಲ 1-2 ಬಿಕಾಸ್ ಪರ್ಚೇಸ್ ಮಾಡಿರೋದು 2006-7 ಅಲ್ಲಿ. ಓಕೆ, 6-7 ಕೊಟ್ಟಿದ್ದಾರೆ. ಸೊ ಅವ್ರು ಯೂಶಲ್ ಆಗಿ ಕೊಡ್ತಾರೆ ಎಲ್ಲಾನು, ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಬಳಸ್ಕೊಳ್ಳಿ. ಓಕೆ, ನಾವು
ಫಸ್ಟ್ ಲೇಬಲಿಂಗ್ ಮಾಡಿಬಿಡಿ. Computation of taxable income, assessee Mr. Akash, status resident, previous year 2019-20, assessment year 2020. ಓಕೆ, ಇದರಲ್ಲಿ ಪ್ರಾಡಕ್ಟ್ ಯಾವುದು ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್, ಕ್ಯಾಪಿಟಲ್ ಅಸೆಟ್. ಸೊ ಕ್ಯಾಪಿಟಲ್ ಅಸೆಟ್ ಅನ್ನ ಬರ್ಕೊಂಡು ಇದರಲ್ಲಿ ಫಸ್ಟ್ ಮತ್ತೆ ಡೇಟ್ ನೋಡ್ಕೊಳ್ಳಿ. 5-6 ಅಲ್ಲಿ ಪರ್ಚೇಸ್ ಮಾಡಿರೋದು, ಮಾರ್ತಾ ಇರೋದು, ಅಕ್ವೈರ್ ಆಗಿರೋದು 15-16 ಅಲ್ಲಿ ಅಲ್ವಾ. ಸೊ ಮೋರ್ ದ್ಯಾನ್ 3 years ಆಗಿದೆ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಯಿತು. ಓಕೆ, ಕಂಪಲ್ಸರಿ ಅಕ್ವಿಸಿಷನ್ ಅಲ್ಲಿ ಆಗಿರೋದು. ನಾವು ಇವ್ರ ಕಾಂಪನ್ಸೇಷನ್ ಎಷ್ಟು ಸಿಕ್ತು? ಕಾಂಪನ್ಸೇಷನ್ ರಿಸೀವ್ಡ್ ಇಸ್ ದ ಸೇಲ್ ಕನ್ಸಿಡರೇಷನ್. ಸೊ 12 lakh ಸಿಕ್ಕಿದೆ. 12 lakh ಹಾಕೊಂಡು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಏನೂ ತಗಲಿಲ್ಲ, ನಿಲ್. ಸೊ 12 lakh ನೆಟ್ ಕನ್ಸಿಡರೇಷನ್ ಆಯಿತು. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ವಾ. ಸೊ ಇಂಡೆಕ್ಸ್ ಕಾಸ್ಟ್ ಅನ್ನು ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 2004-5 ಅಲ್ಲಿ ಎಷ್ಟಿದೆ ಅಂತ ನೋಡ್ಬಿಟ್ಟು ಅದನ್ನ ಬರ್ಕೊಳ್ಳಿ. ಫಸ್ಟ್ ಕಾಸ್ಟ್ ಎಷ್ಟು? 3 ಲಕ್ಷ ಕೊಟ್ಟು ತಗೊಂಡಿದ್ದು, 3 ಲಕ್ಷ ಬರ್ಕೊಂಬಿಡಿ. ಆವಾಗ ಆ ವರ್ಷ ಇದ್ದಂತ ಇಂಡೆಕ್ಸ್ ನಂಬರ್ನ ನೋಡಿ, CII ಆಫ್ ದ ಇಯರ್ ಆಫ್ ಅಕ್ವಿಸಿಷನ್ ಅಂದ್ರೆ ಕೆಳಗಡೆ, ಅದರ ಕೆಳಗಡೆ ಬರ್ಕೊತೀರಾ. ಮಲ್ಟಿಪ್ಲೈಡ್ ಬೈ, ಇದು ಈ ಇಯರ್ ಮಾತ್ರ ನಿಮ್ಗೆ ಚೇಂಜ್ ಆಗಲ್ಲ, ಇದು ಯಾವಾಗಲೂ ಪ್ರೀವಿಯಸ್ ಇಯರೇ ಇರುತ್ತೆ. ಓಕೆ, CII ಫಾರ್ ದ ಇಯರ್ ಆಫ್ ಸೇಲ್ ನಮಗೆ ಅಂದ್ರೆ ಇದು ಆಕ್ಚುಲಿ ಅಕ್ವೈರ್ ಮಾಡಿರೋದು 15-16 ಅಲ್ಲಿ, ಬಟ್ ನಾವು ರಿಸೀವ್ ಮಾಡ್ತಾ ಇರೋದು ಅಮೌಂಟು 2020 ನಲ್ಲಿ. ಸೊ ಹಂಗಾಗಿ ಈ 19-20 ಹಾಕೋಬೇಕು. ಯಾವಾಗ ರಿಸೀವ್ ಮಾಡ್ತಾರೋ ಅವಾಗ ಟ್ಯಾಕ್ಸ್ ಕಟ್ತಾರೆ. ಓಕೆ, 289 ಹಾಕೊಂಡು. ಸೊ ಇದು ಸಾಲ್ವ್ ಮಾಡಿದಾಗ ಆ 3 lakh ವ್ಯಾಲ್ಯೂ ಬಂದ್ಬಿಟ್ಟು 7,10,656 ಆಯಿತು. ಸೊ 12 lakh ಇಂದ ಕಳ್ಕೊಂಡ್ರೆ ಗ್ರಾಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ? 4,89,344 ರೂಪಾಯಿ. ಓಕೆ, ಸರಿ. ಇದರಲ್ಲಿ ನೋಡಿ ಲೆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54D ಸಿಗುತ್ತೆ. ಯಾಕೆಂದ್ರೆ ಅವರು 5 ಲಕ್ಷ ರೂಪಾಯಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಲ್ಲಿ ಹಾಕಿದ್ದಾರೆ. ಇವಾಗ 5 ಲಕ್ಷ ಹಾಕೊಳ್ಳೋದ 4,89,000 ಹಾಕೋಬೇಕಾ? ಅದನ್ನ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಿಮ್ಗೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರೋದಕ್ಕೆ ಚಾನ್ಸಸ್ ಇರಲ್ಲ. ಓಕೆ, ಸೊ ಹಂಗಾಗಿ ಐದರ್ ಗ್ರಾಸ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಆರ್ ವಾಟ್ ಎವರ್ ಅಮೌಂಟ್ ಇನ್ವೆಸ್ಟೆಡ್ ಇನ್ ದಿ ನ್ಯೂ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಮೇ ಬಿ ವಾಟ್ ಎವರ್ ಡೆಪಾಸಿಟೆಡ್ ಇನ್ ದ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್, ಅದೆರಡರಲ್ಲಿ ಯಾವ್ದು ಚಿಕ್ಕದಿರುತ್ತೋ ಅದನ್ನ ತಗೋಬೇಕು. ಸೊ ಇದರಲ್ಲಿ ಯಾವುದು ಚಿಕ್ಕದು ಅಂದ್ರೆ 4,89,344. ಓಕೆ, ಇಲ್ಲಿ 5 lakh ಡೆಪಾಸಿಟ್ ಮಾಡಿದ್ದಾರೆ ಅಂದ್ರೂ ನಾವು 5 lakh ತಗೊಳ್ಲಿಕ್ಕೆ ಆಗಲ್ಲ. ಅದನ್ನ ತಗೊಂಡಾಗ ನಿಮ್ಗೆ ನೆಟ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಅಂದ್ರೆ ನಿಲ್, ಯಾವುದು ಇಲ್ಲ, 0. ಓಕೆ, ಸೊ ಇದನ್ನೊಂದನ್ನ ಗಮನದಲ್ಲಿಟ್ಕೊಳ್ಳಿ. ಪ್ರಾಬ್ಲಮ್ಸ್ ಇದರಲ್ಲಿ ಸ್ಟಡಿ ಮೆಟೀರಿಯಲ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ. ಅದೆಲ್ಲಾನು ಸಾಲ್ವ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೂ ಯು ಕ್ಯಾನ್ ಗೆಟ್ ಇಟ್ ಕ್ಲಾರಿಫೈಡ್. ಓಕೆ, ಥ್ಯಾಂಕ್ ಯು.